ಶಾಂತಿ. ಜಗದಾದಿ ಬೀಜವಿ ನಿಗಮಾಂತವೇ ನಗರಾಜ ಸುತೆಯ ರಮಣಂಗೆ ಶಂಭುವಿಂ ಗಗಣಿತೋತ್ಸವದಿ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವ ಸರ್ವಶಕ್ತಿತ್ವವುದಾರ ಸರ್ವಮಂಗಲಿಗೆ ನತನ ಶಿವನಿತಾನಾದ ಭಾವವು ವಿವರಿಸದೆ ವಚನದಿಂದ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ದಿಟ್ಟಿಸಿದ ಪರಮರುಗ ಶಿವಯೋಗಿ ನನ್ನಡಿಗೆ ರೂಢಿಯೊಳು ಮೆರೆಯುವ ರೂಢ ಗುರುವರ ನಿನ್ನ ಜೋಡು ಪದ ಪದ್ಮಗಳಿಗೆರಗಿರುವೆ ನಾಡಿನ ಸ್ವಾನುಭಾವದ ನೆಲೆಯ ನಾನೇನು ನೀನೆಯನ್ನೊಳ ಹಕ್ಕು ಏನು ನುಡಿಸಿದೊಡದ ನಾನುಡಿವೆ ಗುರುವ ಕೃಪೆಯ ಪ್ರಾತಸ್ಮರಣೀಯರಾದಂತಹ ಸದ್ಗುರು ಸಿದ್ಧಾರೂಢರನ್ನು ಬಸವಾದಿ ಶೋಷಣ್ಣರ ಚರಣಾರವಿಂದಗಳಿಗೆ ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಬಸವಾರೂಢರ ಅಡಿದಾವರಿಗಳಿಗೂ ಮಾತನಾಡುವ ದೇವರಿಗೆ ಪೂಜ್ಯ ಮಾಧವಾನಂದ ಪ್ರಭುಜಿಯವರ ಅಡಿದಾವರಿಗಳಿಗೂ ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅತ್ಯಂತ ಪವಿತ್ರವಾದ ಈ ವೇಳೆಗೆ ಭಗವದ್ಗೀತೆಯ ತತ್ವ ಜಿಜ್ಞಾಸೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ತಾಯಿ ತಂದೆಗಳಿಗೂ ಶರಣಾರ್ಥಿಗಳಿಗೂ ಎಲ್ಲ ತತ್ವ ಜಿಜ್ಞಾಸೆಯಲ್ಲಿ ಪಾಲ್ಗೊಂಡ ಇದರಿಂದ ಏನ್ ಲಾಭ ಆಗ್ತೈತಿ ಅಂತಂದ್ರೆ ಮನುಷ್ಯ ಮರಣಾನಂತರದಲ್ಲೇ ಆಗಲಿ ಇದ್ದಾಗಲೇ ಒಂದು ಪುಣ್ಯದ ಚೌಕಟ್ಟು ಪುಣ್ಯ ಇಲ್ಲದ ಚಲಾವಣೆ ಆಗುವುದಿಲ್ಲ. ಅದಕ್ಕಾಗಿ ನಾವೆಲ್ಲ ತತ್ವ ಜಿಜ್ಞಾಸೆ ಮಾಡ್ಲಿಕ್ಕೆ ಕೂಡಿದಾಗ 8ನೇ ಅಧ್ಯಾಯವನ್ನು ನಾವೆಲ್ಲ ಚಿಂತನೆ ಮಾಡ್ಬೋದು ನಿನ್ನೆ ಭಗವಂತ 8ನೇ ಅಧ್ಯಾಯದ 2 ಮಾರ್ಗಗಳನ್ನು ಹೇಳ್ತಾನೆ. ಒಂದ ಅರ್ಚರ ಮಾರ್ಗ, ಇನ್ನೊಂದ ಧೂಮ್ ಮಾರ್ಗ. ಅಗ್ನಿ ಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣ ತತ್ರ ಪ್ರಾಪ್ಯ ನಮ್ಮ ಯಾವುದಿದು ಅರ್ಚರ ಮಾರ್ಗ ಉಪಾಸನೆ. ಹಂಗಾದ್ರೆ ಇನ್ನೊಂದು ಅಧ್ಯಾಯ ರಾತ್ರಿ ಸದಾ ಕೃಷ್ಣ ಷಣ್ಮಾಸ ದಕ್ಷಿಣ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ತಿ ನಿವಾರ ಇದೊಂದಿಗೆ ತಿರುಗಿ. ಹಾಗಾದ್ರೆ ಬಹಳಷ್ಟು ನಮ್ಮ ಸಂಸಾರದ ಈ ಭಾವನೆ ಒಳಗೆ ಈ ಚಿಂತನೆಗಳಿಗೆ ನಾವು ಅವಕಾಶ ಕೊಟ್ಟಿಲ್ಲ. ಅವಕಾಶ ಕೊಟ್ರೆ ಯಾವುದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಯಾವುದರಿಂದ ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಅಂತ ಇರ್ಲಿಲ್ಲ ಅಂತಂದ್ರೆ ನನ್ನ ಈ ಗೆಳೆಯ. ಹಂಗಾದ್ರೆ ಏನಾಗೈತಿ, ಇವು 2 ಅಂತ ಶುಕ್ಲ ಕೃಷ್ಣ ಗತಿ ಹೇತಿ ಜಗತಃ ಶಾಶ್ವತ ಮತೆ ಏಕಯಾ ಜನಾವೃತ್ತಿ ಶುಕ್ಲ ಅಂತಂದ್ರ ಜ್ಞಾನ ಪ್ರಕಾಶ. ಶುಕ್ಲ ಪಕ್ಷ ಏನಾಗೈತಿ, ಬೆಳಕಿನ ಶುಕ್ಲ ಮಾರ್ಗದಿಂದ ಹೋಗುದು ಜ್ಞಾನ. ಪರಿಪೂರ್ಣ ಜ್ಞಾನ ಆಗಲಿಲ್ಲ ಅಂದ್ರೂ ಈ ಉಪಾಸನೆಯಿಂದ ಮುಖಾಂತರದಲ್ಲಿ ಹೋಗಿ ತತ್ವ ಜಿಜ್ಞಾಸೆಯನ್ನು ಕೂಡ ಮುಕ್ತ ಆಗುತ್ತೆ ಅವಕಾಶ. ಅದಕ್ಕ ಶುಕ್ಲ ಕೃಷ್ಣ ಅದ ಕರ್ಮದಕ್ಕೆ ಅಂಟಿಸ್ಕೊಳ್ಳೋದು. ಪೂರ್ಣ ಜ್ಞಾನ ಸ್ವರೂಪ ಆಗದಿದ್ದನ್ನು ಕರ್ಮನ್ನು ಮಾಡಿಸ್ತದೆ. ಕರ್ಮ ಪೂರ್ಣ ಅಜ್ಞಾನದ ಒಂದಷ್ಟು ಒಳಗಿದ್ದ ಚಲೋ ಮಾಡಿದ್ರೆ ಸತ್ಕರ್ಮ ಮಾಡಿದ್ರು ಅಜ್ಞಾನದ ಕಾರ್ಯನ, ನೀಚ ಕರ್ಮ ಮಾಡಿದ್ರು ಅಜ್ಞಾನದ ಕಾರ್ಯನ. ಹಂಗಾದ್ರೆ ಇದಕ್ಕ ಕೃಷ್ಣ ಗತಿ ಅಂತ ಎಂತಾರು ಕರ್ಮ ಮಾಡಿ ಇಲ್ಲಿ ಕರ್ಮದ ಹೇಳಿದ್ದೆ ಏನ ಇಷ್ಟಾಪೂರ್ತಗಳನ್ನು, ಎಷ್ಟೋ ಪಾಠಶಾಲೆಗಳನ್ನು, ದೇವಾಲಯಗಳನ್ನು, ಸರ್ವಜ್ಞಗಳನ್ನು ಇವೆಲ್ಲ ವ್ಯವಸ್ಥೆ. ಹಂಗಾದ್ರೆ ಶುಕ್ಲ ಕೃಷ್ಣ ಜಗತಿ ಹೇತಿ ಮತಿ ಶಾಶ್ವತ
ಇವು ಎಂದ ಸೃಷ್ಟಿ ಉದಯ ಆಗೈತಿ, ಈ ಸೃಷ್ಟಿ ಲಯ ಆಗೋ ತನಕ ಈ ಅಧಿಕಾರಿಗಳ ಪ್ರಭೇದದಿಂದ ಶಾಶ್ವತದ ಪ್ರಪಂಚ ತತ್ವಜ್ಞಾನದಿಂದ ಮಿಥ್ಯ ಆದ್ರೂ ನಿತ್ಯ ನನಗೊಬ್ಬ ಕೇಳ್ತಾನ, ಪ್ರಪಂಚ ಸುಳ್ಳ ಮಿಥ್ಯ ಅಂತ ಹೇಳ್ತೀವಿ ಮತ್ತೆ ಹಿಂಗ್ಯಾಕ ಪ್ರಶ್ನೆ ಮಾಡ್ತಾನ. ತಿಳಿಯಾವ ನೀವ್ ಒಬ್ಬದಿ, ಸಂಸಾರ ಮಾಡವ್ರು ಎಷ್ಟು ಮಂದಿ ಅದಾರು, ಮತ್ತ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕು ಮಾಡ್ಬಾರ್ದು. ಅವ್ರ ಇನ್ನ ಮುಂದಿನ ಯುಗದಾಗ ಹುಟ್ಟಂಗಿಲ್ಲ ಅಂದ್ರೆ ನೀ ಇನ್ನಷ್ಟು ಹುಟ್ಟವ್ರ ಸಾಯವ್ರ ಅವ್ರಿಗಾಗಿ ಪ್ರಪಂಚ ನಿತ್ಯ, ನಿನ್ನ ಒಬ್ಬನ ದೃಷ್ಟಿ ಒಳಗೆ ಪ್ರಪಂಚ ನಿತ್ಯ. ಹಂಗಾದ್ರೆ ಅದಕ್ಕೆ ಜಗತಃ ಶಾಶ್ವತ, ಎರಡು ಮಾರ್ಗಗಳು ಶಾಶ್ವತ. ಯಾವುದನ್ನ ಆರಿಸ್ಕೋಬೇಕು ಅನ್ನೋದು ನಮ್ಮಲ್ಲಿ ಸ್ವಾತಂತ್ರ್ಯತೆ ಕೊಟ್ಟತಿ ಪ್ರಕೃತಿ, ಅದು ನಮಗ್ ಬಿಟ್ಟು ವಿಷಯ. ಯಾವುದನ್ನ ಆರಿಸ್ಬೇಕು ಹಂಗಾದ್ರೆ ಶುಕ್ಲ ಕೃಷ್ಣ ಜಗತಿ. ಯಾಕಂತಂದ್ರ ನೇರವಾಗಿ ಶಾಸ್ತ್ರ ತಿಳಿಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡೋದಪ್ಪ ನಮ್ಗೆ ತಿಳಿಯಂಗಿಲ್ಲ ಅಂತ ಹೇಳಿ ಜೀವ ಕಡೆ ಬರೋದ ಬಂದ್ ಮಾಡ್ತಾನ. ಇನ್ ನಮಗ ಅದಕ್ಕೆ ಏನ್ ತಿಳಿಯಾಗು ಬರುವ ಬಹಳ ವಿಚಿತ್ರ ಐತಿ. ಸುಮ್ ಸರಳೀಕರಣದ ಶಾಸ್ತ್ರಗಳ ವ್ಯವಸ್ಥೆ ಅದ, ಒಂದು ಉಚ್ಚ ತರ್ಕಬದ್ಧವಾದ ಶಾಸ್ತ್ರಗಳು. ನೀ ಎಷ್ಟ ತರ್ಕ ಮಾಡ್ತೀನಿ ನೋಡು, ಅದಕ್ಕೆ ಮುಂದೊಂದು ಶಂಕಾ ಸಮಾಧಾನ ಮಾಡಿದವರು. ಇನ್ನು ಈ ಆಧುನಿಕತೆ ವಿಜ್ಞಾನಕ್ಕೆ ಸಮನ್ವಯ ಮಾಡುವಂತ ತರ್ಕದವರು ಈಗಿನವರು ಅದಾರ, ತರ್ಕ ಸಮನ್ವಯ ಮಾಡಿ. ಅದಕ್ಕಾಗಿ ಅಷ್ಟು ತರ್ಕದ ಗೊಂದಲ ನಾವ್ ಎಲ್ಲಿ ಹಾಕೋಣಪ್ಪ ಅಂದ್ರ ಸರಳೀಕರಣದಿಂದ ಮೂರ್ತಿ ಧ್ಯಾನಾರೆ ಮಾಡ, ಪರಮಾತ್ಮನ ನಾಮಸ್ಮರಣೆ ಮಾಡ. ಅದರಿಂದ ಏನಾಕತಿ, ನಿನಗ್ ಬರ್ಬರ್ತನೂ ಅಂತಃಕರಣ ಶುದ್ಧಿ ಆದಂಗನು ತತ್ವಜ್ಞಾನೋದಯ ಆಗ್ತದೆ. ಇದನ್ನ ನಿರ್ಣಯವನ್ನ ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿನೂ ಮಾಡಿ. ಉಪಾಸನೆಯಿಂದ ಏನ್ ಪ್ರಯೋಜನ ಐತಿ ಅಂತಂದ್ರ ಉಪಾಸನೆ ಮಾಡಿ ಮಾಡಿ ಅಂತಃಕರಣದ ಏಕಾಗ್ರತೆ ಆಗ್ತದೆ. ಅದಕ್ಕೆ ಹೇಳಿ ಶುಕ್ಲ ಕೃಷ್ಣ ಗತಿ ಗೇಟಿ ಜಗತಃ ಶಾಶ್ವತಿ ಏಕಯಾತ್ಯ ಅನಾವೃತ್ತಿ. ಅದಕ್ಕೆ ಶುಕ್ಲ ಪಕ್ಷದ ಉಪಾಸನೆಗಳನ್ನ ಮಾಡ್ರೆ ಅವ ಬ್ರಹ್ಮದೊಡನೆ ತತ್ವವನ್ನು ತಿಳಿದ ತಿರುಗಿ ನೀ ಲೋಕಕ್ಕೆ ಬರಂಗಿಲ್ಲ. ಅನಾವೃತ್ತಿ, ಆವೃತ್ತಿ ಅಂದ್ರೆ ಬರುದು, ಅನಾವೃತ್ತಿ ಅಂತಂದ್ರೆ ಅದನ್ನ ನಿಂತ್ಕೊಂಡು ಪರಮಾರ್ಥಕ್ಕೆ ಅಲ್ಲಿಂದ ಅಲ್ಲಿಗೆ ನಿರ್ವಾಣವನ್ನು, ಅಲ್ಲಿಂದಲ್ಲಿ ತತ್ವವನ್ನು ಮೋಕ್ಷ. ಇವನ್ನೆಲ್ಲ ಯಾರು ನೋಡ್ಯಾರು ಅಂತ ಹಿಂಗೂ ವಿಚಾರ ಮಾಡಿ ನೋಡ್ಪ. ಬರದಿಟ್ಟಾರ, ನಿನಗ್ ಯಾವ್ದು ಬರ್ತೈತಿ ತಿಳ್ಕ. ಒಟ್ಟ ನನಗೆ ಇದು ಬೇಡ ಅಂದ್ರೆ ಸಂಸಾರಕ್ಕೆ ಹತ್ತು ನಿಮ್ಗೆ ಯಾರು ಹಂಗಾದ್ರೆ ಏಕಯಾತ್ಯ ಅನಾವೃತ್ತಿ ಶುಕ್ಲ ಮಾರ್ಗದಿಂದ ಬಾದಾಮ ತಿರುಗಿ ಬರಾಯ ಅನ್ಯಯ ವರ್ತತೆ. ಕರ್ಮ ಎಂತ ಕರ್ಮ ಮಾಡ್ಯಾನು, ಜನಸಾಮಾನ್ಯರು ಮಾಡೋಕ್ಕಿಂತ ಪುಣ್ಯ ಉತ್ಕೃಷ್ಟವಾದದ್ದು ಮಾಡ್ಯಾನ. ಜನಸಾಮಾನ್ಯರು ಏನ್ ಮಾಡ್ತಾರಪ್ಪ, ಒಂದು ಬೇಡ್ರ ಒಂದು ರೊಟ್ಟಿ ಕೊಡ್ತಾರ, ಬೇಡ್ರ ಒಂದಿಷ್ಟು ದುಡ್ಡು ಕೊಡ್ತಾರ, ಒಂದ್ ಚೆರಿ ನೀರ್ ಕೊಡ್ತಾರೆ. ಇದೆಲ್ಲ ನಮಗೆಲ್ಲ ಸರ್ವೇ ಸಾಮಾನ್ಯ. ನೀವು ಕೆರೆ ನಿರ್ಮಾಣ ಮಾಡ್ಯಾನಂದ್ರೆ ಏನು ಸಾಮಾನ್ಯ ಪುಣ್ಯನು? ಎಷ್ಟು ಜೀವಿಗಳು ನೀರು ಕುಡಿತಾವು, ಎಷ್ಟು ಜೀವಿಗಳವನ್ನ ಹಾಡಿ ಹೋಗಿಸ್ತಾವ. ಹಂಗಾದ್ರೆ ಎಲ್ಲಾರಿಗಿಂತೂ ಇವನು ಉತ್ಕೃಷ್ಟ ಪುಣ್ಯ. ಕೆರೆ ಅರವತ್ತಿಗೆಗಳನ್ನಿಟ್ಟಾನ, ಅನ್ನ ನೀರುಗಳನ್ನ ಎಲ್ಲಿ ಎಸಿತಾ ಇರ್ತಾರ ನೋಡು, ಅಲ್ಲಿ ಒಂದಿಷ್ಟು ತಿಂದು ಸಂತೋಷ ಆಗಿ ಹೋಗ್ಲಿತ್ತಾನ. ಅಂದ್ರ ಎಲ್ಲರಿಗಿಂತಲೂ ಹೆಚ್ಚು ಉತ್ಕೃಷ್ಟ ಮಾಡಿ. ಇದಕ್ಕೆ ಇಷ್ಟಾಪೂರ್ತಿಗಳು ಅಂತ ಶಾಸ್ತ್ರದಲ್ಲಿ ಎಲ್ಲ ಉಪನಿಷತ್ತುಗಳಲ್ಲಿ ಕರೀತಾರೆ. ಇದನ್ನ ಮಾಡ್ರೆ ಸ್ವರ್ಗ ಆಕತಿ. ಈ ಪುಣ್ಯ ಇರು ತನಕ ಅಲ್ಲಿ ಇರುವುದು, ಪುಣ್ಯ ತೀರ್ತಂತಂದ್ರೆ ಬಂದು ಬಿಡುದು. ನಾವೆಲ್ಲ ದುಡ್ಡು ತಗೊಂಡಿಕೆಂದು ಕಾಶಿಗೆ ಹೋಗಿದಪ್ಪ, ಇಲ್ಲೇ ಅವ್ರು ನಾವು ಕಾಶಿಯಾಗಿ ಏಸನ ಇರುದು, ದುಡ್ಡು ತೀರ್ತಂತ ಇರು. ದುಡ್ಡು ತೀರಿದ ಮೇಲತ್ತು ಇರ್ತಾನಂದ್ರ ಯಾಕೆ ಹೇಳ್ತಾರ ನಮ್ಮ? ಹಂಗಾದ್ರೆ ಪುಣ್ಯ ತೀರಿದ ಮೇಲತ್ತನು ನಾ ಅಲ್ಲಿ ಸ್ವರ್ಗದಾಗ ಇರ್ತಾನಂದ್ರೆ ಇಟ್ಕೊಳಂಗಿಲ್ಲ ನಮ್ಮ. ಮತ್ತ ಬರ್ಯಾವ್ರ ಒಬ್ಬೊಬ್ರು ಬಹಳ ವಿಚಿತ್ರ ಬೈತಾರೆ. ಬರಾಗ ಎಷ್ಟು ಸ್ವಾಗತ ಮಾಡ್ಕೊಂಡಿರ್ತಾರ ನೋಡ, ಹೋಗಾಗ ಅಷ್ಟು ಇರಂಗಿಲ್ಲ. ಹಾಗಾಗಿ ಈ ಗತಿ ತಿರುಗಿತಂದ ಈ ಭೂಮಿ. ಹಂಗಾದ್ರೆ ನೈತಿ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುನ್ಯತಿ ಕಶ್ಚನ್ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ವಾರ್ಜುನ್. ನೈತಿ ನ ಏತೆ, ನೈತೆ ಭಾಷೆಯಲ್ಲಿ ನೈತೆ ಅದ.
ಸಂಸ್ಕೃತ ಶಬ್ದ ಬಹಳಷ್ಟು ಸಂಧಿಯಾತ್ಮಕವಾಗುವಂತ ಭಾಷೆ. ಹಂಗಾದ್ರೆ ಏತಿ ಅಂದ್ರೆ ಬಹುವಚನಾತ್ಮಕವಾಗಿದೆ. ಈ ಉಪಾಸನೆಗಳು ಎಷ್ಟ್ ಅದಾವ ಅಂತಂದ್ರ ಉಪನಿಷತ್ತುಗಳಲ್ಲಿ ಹೋಗಿ ನೋಡ್ಬೇಕು. ಅವ ಪಂಚಾಗ್ನಿ ವಿದ್ಯೆ, ಭೂಮ ವಿದ್ಯೆ, ಉಪಕೋಸಲ ವಿದ್ಯೆ, ಸತ್ಯಕಾಮ ವಿದ್ಯೆ, ಉದ್ಗೀತ ವಿದ್ಯೆ, ಒಂದೊಂದು ಉಪನಿಷತ್ನ್ಯಾಗ ಒಂದೊಂದಿಷ್ಟು ಹೇಳ್ತಾರೆ. ಇಲ್ಲ ಅಂತಂದ್ರ ಮಾಂಡೂಕ್ಯ ಉಪನಿಷತ್ನಲ್ಲಿ ಆಗಮ ವಿದ್ಯೆ ತ್ರಿಮಾತ್ರೆ ಪರವಾದ ಓಂಕಾರ ಉಪಾಸನೆಯನ್ನು ಹೇಳ್ತಾರೆ. ಇವು ಎಲ್ಲ ಹೇಳಿದ್ರು ಇಲ್ಲಿಗೆ ತಂದು ಬಿಡ್ತಾವ. ಎಲ್ಲಿಗೆ? ವಾಸನೆ ಹೆಚ್ಚಾದಂಗ ಅದಂಗ ಹೋಗಿ ತಮ್ಮಲೋಕ ಹೋಗಿ ತತ್ವ. ಹಂಗಾದ್ರೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ತಿಳಿಯಾಕ ಬಂದಲ್ಲ. ಯೋಗಿ ಅದನ್ನ ಮಾಡ್ಕೊಳ. ಯಾಕ ಅಂತಂದ್ರ ಅವೆಲ್ಲ ಉಪಾಸನೆಗಳು ಬೇರೆ 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 ಅಂತ ಅವತರನ್ನ ವಾರ ಹೇಳಿದ್ರು ಅವತರ ಫಲ ಎಲ್ಲ ಒಂದೇ. ಫಲ ಎಲ್ಲ ಒಂದೇ ಉಪನಿಷತ್ತುಗಳು. ಅದರಾಗ ವಿಶೇಷವಾಗಿ ಚಾಂದೋಗ್ಯ ಉಪನಿಷತ್ತ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ವಿದ್ಯೆಗಳನ್ನ ಬಹಳಷ್ಟು ಹಂಗಾದ್ರೆ ಇದನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹಿಂಗ ತಲೆಯೊಳಗ ಈ ಯೋಗಿ ಎಂದು ಮೋಹಗೊಳ ಗೊತ್ತಿದ್ದಾವ ಯಾಕಂದ್ರೆ ಮೋಹಗೊಳ್ತಾನನು ಗೊತ್ತಿಲ್ದಾವ ಅದ್ಯಾನ್ ನನಗ್ ಚಲೋ ಕಾಣ ಇದನ್ ಮಾಡ. ಇವ ಮೋಹಗೊಂಡ ಯಾವುದೂ ಶುದ್ಧ ಮಾಡಂಗಿಲ್ಲ. ಯಾವ ವಿದ್ಯೆನೂ ಶುದ್ಧ ಮಾಡ. ಪಂಚಾಗ್ನಿ ವಿದ್ಯೆಯಿಂದ ತತ್ವವನ್ನು ತಿಳಿದ ವೈರಾಗ್ಯ ಬರ್ಲಿ, ಸಂಸಾರ ಶಾಶ್ವತವಲ್ಲ ಹೇಳಿಕೆಯಿಂದ ಪಂಚಾಗ್ನಿ ವಿದ್ಯೆಯನ್ನು ಪರ್ಜನ್ಯ, ಸ್ತ್ರೀ ಹಿಂಗೆಲ್ಲಾ ಮಾಡಿ ವಿದ್ಯೆಗಳನ್ನು ಹೇಳಿ ಏನ್ ಮಾಡ್ತಾರೋ ತಂದ ನಿನಗೆ ಇದನ್ನ ಉಪಾಸನೆ ಸೌಕರ್ಯ ಹೇಳಿ ಇನ್ನು ಮುಕ್ತನಾಗಲಕ್ಕ ಅವಕಾಶ ಮಾಡಿಕೊಡ್ತೈತಿ. ಇಡೀ ಉಪನಿಷತ್ತುಗಳೆಲ್ಲ ವ್ಯವಸ್ಥೆ ಉಪಾಸನೆಗಳ ಭಿನ್ನಭಿನ್ನ ಒಂದೇ ತಾನು ಮಾಡ್ತೈತಂದ್ರ ಏತೇ ನೈತೇ ಶ್ರುತಿ ಮಾರ್ಗಗಳು. ಶ್ರುತಿ ಅಂತಂದ್ರ ಶ್ರುತಿ ಮಾರ್ಗಗಳು. ಯೋಗಿ ಮುಹ್ಯತಿ ಕಶ್ಚನ್ ಯಾವಾಗೂ ಮೋಹಗಳ. ಯಾಕ ಅಂತಂದ್ರ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಯೋಗಯುಕ್ತ. ಯೋಗ ಅಂತಂದ್ರ ಮನ ಕೇಂದ್ರೀಕರಿಸಿ ಉಪಾಸನೆ ಮಾಡ. ಭೂಮಿ ಮೂರನ್ನ ಮನ, ಸಂಯಮ, ಇಂದ್ರಿಯಗಳು ಎಲ್ಲ ಕೂಡಿ ಜೀವ ಒಂದೇ ವ್ಯವಸ್ಥೆ ಅಂತಂದ್ರ ಸಂಯಮ ಆದ. ನಾವ ಮನ ಎಲ್ಲೇರೆ ಹರಿದಾಡ್ತಿತ್ತು ಇಂದ್ರಿಯಗಳನ್ನ ಸಂಯಮ ಮಾಡಿದ್ದೀವಿ ಅಂದ್ರೆ ಅದು ಪೂರ್ಣ ಸಂಯಮ ಅಲ್ಲ. ಯಾಕ? ಮನ ಇನ್ನೂ ಈ ಇಂದ್ರಿಯಗಳನ್ನ ಕೊಚ್ಚ ತಗೊಂಡು ಹೋಗುವಷ್ಟು ತಾಕತ್. ಅದಕ್ಕ ಮನ, ಇಂದ್ರಿಯಗಳು, ಜೀವ ಒಂದೇ ವ್ಯವಸ್ಥೆ ಮಾಡ್ಕೊಂಡ್ರ ಇದಕ್ಕೆ ಸಂಯಮ. ಈ ಸಂಯಮ ಯೋಗದ ವ್ಯವಸ್ಥೆಯಲ್ಲಿ ಪ್ರಧಾನವಾದ. ಮೂರು ಒಂದೇ ಆಗ್ಬೇಕ, ಭಿನ್ನ ಭಿನ್ನ ಆಗ. ಹಂಗಾದ್ರೆ ತಸ್ಮಾತ್ ಸರ್ವೇಶು ಖಾಲಿ ಯಾವಾಗಲೂ ಯೋಗಯುಕ್ತೋ ಭವಾತ್. ಯೋಗವನ್ನು ಇದ ಪತಂಜಲಿ ದರ್ಶನ್ಕಾರ್ ಹೇಳಿದಂತ ಯೋಗ ಅಲ್ಲ, ಅದ ಬಹಳ ಕಾಠಿಣ್ಯವಾದದ್ದು. ಅದನ್ನು ಮೊದಲಿನ ಇದಕ್ಕ ಸಾಧನ ಪಾದ ಯೋಗದ ಸಾಧ್ಯಪಾದ ಯೋಗದಲ್ಲಿ ಸರಳೀಕರಣ ಆಗ್ತಿರಿ. ಆ ತರದ ಪ್ರಕ್ರಿಯೆ ತಿಳಿದ ಅನುಷ್ಠಾನಗೊಳಿಸೋದನ್ನು ಒಂದಿಷ್ಟು. ಯೋಗಕ್ಕ ಜ್ಞಾನಕ್ಕ ಏನ್ ವ್ಯತ್ಯಾಸ ಅಂತಂದ್ರ ವಿಷಯಗಳ ದೋಷ ದರ್ಶನ ತೋರಿಸಿ ಚಿತ್ತವೃತ್ತಿ ನಿರೋಧ ಮಾಡಿಸ್ತದೆ ಜ್ಞಾನ. ಇದ ಪ್ರಾಣಾಯಾಮದಿಂದ ಮಾಡಿ ಚಿತ್ತವೃತ್ತಿಯನ್ನು ನಿರೋಧ ಮಾಡ್ತದೆ ಈ ಯೋಗ. ಈ ಯೋಗವನ್ನ ನಿಮ್ಮಂತ ಜನಸಾಮಾನ್ಯರು ಮಾಡ್ಲಾಕ ಬರ್ಲಾರ್ದಂತ ಸಂಗತಿ. ಮಾಡಂದ್ರೆ ಹ್ಯಾಗ್ ಮಾಡ್ಲಿಕ್ಕೆ ಸಾಧ್ಯ? ಸುಮ್ಮನೆ ಈಗ ಒಂದ್ 2 ತಾಸು 1 ತಾಸು ಕುಂಡಿರ್ತೀವಿ. ಇಟ್ರೊಳಗೆ ಎಷ್ಟೋ ಕಾಲ್ ನೋಸ್ತೈತಿ. ಒಂದು 36 ಮಾತ್ರೆಗಳ ಪರ್ಯಂತರವಾಗಿ ಪ್ರಾಣಾಯಾಮ ಮಾಡೋದು, ಅದನ್ನ ಬಿಡುವುದು, ಹಿಡಿದು ಅಂತಂದ್ರೆ ಯಾವಾಗ? ಮತ್ತ ಈ ಸಂಸಾರದ ಚಟುವಟಿಕೆಗಳೊಂದು ಇರ್ತಾವಲ್ಲ, ಬಡ 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 ಮಾಡಿ ಮುಗಿಸ್ತದನ್ನ ಅದನ್ನ ಸರಿಯಾಗಿ ಪ್ರಾಣವಾಯು ವಶಕ್ಕನ ತಗೊಂಡಂತಂದ್ರ ಹೃದಯದ ಮೇಲೆ ಪರಿಣಾಮ ಮಾಡ್ತದೆ ಅಂತ ಕಠಿಣ ಹೇಳಲಿಲ್ಲ ಭಗವಂತ.
ಸರಳೀಕರಣ ನೋಡ್ರು ಅದನ್ನ ತೂರ್ ಮಧ್ಯೆ ಪ್ರಾಣಮಾವಿಷ್ಯ ಹೇಳ ಅಂತಾದ್ ಮಾಡ್ತು ಅಂತಂದ್ರ ಏನಕತಿ ಯೋಗಯುಕ್ತೋ ಭವ. ಅದಕ್ಕೆಲ್ಲ ಮೀಸಲಾಗಿ ಒಂದಿಷ್ಟು ಇಡಬೇಕು, ಒಂದು ತಾಸು ಮೀಸಲು ಇಡ್ಲೇಬೇಕು. ಟಿವಿ ನೋಡ್ಲಕ್ ಎಷ್ಟ್ ತಾಸು ಇರ್ತದೆ, ಇಲ್ಲ ಹೋಗಿ ಚಾ ಕುಡಿಬೇಕಂತ ಹೊರಗೆ ಹೋಗಿ ಕಿರಿಂದ ಎಷ್ಟ್ ಇಟ್ಟಿದೀವಿ ಟೈಮ್. ಚಾ ಕುಡಿದು ಅಲ್ಲಿಂದ ಬರುದು, ಮುಂದ ಪಾನ್ ಪಟ್ಟಿ ಅಂಗಡಿ ಮುಂದುದು, ಅವ ಐದಾರು ಗಿರಿಕಿ ಬಂದು ಅಂದ್ರ ನೀ ಹಿಂದ್ ಬಂದಿದ್ದಿ ಅಂದ್ರ ಐದಾರು ಗಿರಿಕಿ ಕುಡುತಕ ನಿನ್ ಕುಡುದು ನಾವು ಆಯ್ತ ನಿನ್ ಕೇಳ. ಅದನ್ನ ಮಾಡ್ಕೊಂಡ್ ಬಂದ ಮನಿಗ್ ಹತ್ತಬೇಕಾದ್ರೆ ಎಷ್ಟ್ ಆಗತ್ತ. ಇದೇ ನಿರರ್ಥಕ ವಿಚಾರ. ಹಾಗಾದ್ರ ಇದಕ್ಕಾಗಿ ಒಂದಿಷ್ಟು ಇತ್ತು ಅಂದ್ರೆ ಯೋಗಯುಕ್ತೋ ಭವ. ಯೋಗ, ಈ ಯೋಗ ಹಿಂದಿನ ಶ್ಲೋಕ ಹೇಳ್ತದೆ ಎಷ್ಟು ಉತ್ಕೃಷ್ಟ ಆಗೈತಿ ಅಂದ್ರ ವೇದೇಶು ಯಜ್ಞೇಶು ತಪಸ್ಸು ಯತ್ ತಪಸ್ಸು ಚೈವ ದಾನೇಶು ಯತ್ ಫಲಂ ಪುಣ್ಯ ಉಪದಿಷ್ಟಂ ಅತ್ತೇತಿ ತತ್ ಸರ್ವಂ ವಿದಿತ್ವ ಯೋಗಿ ಪರಂ ಸ್ಥಾನ ಉಪೈತಿ. ವೇದೇಶು, ವೇದಗಳು, ವೇದವನ್ನ ಭಾಷ್ಯಕಾರರು ಬರೀತಾರೆ, ವೇದವನ್ನ ಪಾರಾಯಣ ಮಾಡ್ತಾರೆ. ವೇದದ ಮೂಲ ಸ್ವರೂಪವನ್ನು ತಿಳಿಯಂಗಿಲ್ಲ ಪಾರಾಯಣ, ಒಂದು ಆಸ್ತಿಕ ಮನೋಭಾವ. ಅದರಿಂದ ಪಾರಾಯಣ ಮಾಡಿದಿಂದ ಪುಣ್ಯ ಸಂಪಾದನೆ ಆಕೈತಿ. ಯಾಕಂತಂದ್ರ ಚಿತ್ತ ಇಂದ ಪಾರಾಯಣ ಮಾಡಾಕೈತಿವಿ ನಿತ್ಯ ನಿತ್ಯ ಅಂದ್ರ ಒಳಗೆ ಏನೈತೆ ಅನ್ನೋದು ವಿಚಾರ ಮಾಡ್ಲಾಕ ಅದನ್ನ ಜ್ಞಾನ ವಿಜ್ಞಾನ ಅಂತ. ಅದರೊಳಗಿದ್ದ ಜ್ಞಾನ ಗುರು ಮುಖಾಂತರ ಅದರ ಪಾರಾಯಣ ಮಾಡಿ ತಿಳ್ಕೊಂಡಿ ಅಂದ್ರೆ ವಿಜ್ಞಾನ. ಈ ಜ್ಞಾನ ವಿಜ್ಞಾನದಿಂದ ಏನಾಗ್ತೈತಿ, ವೇದದಲ್ಲಿ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂತ ವಿಚಾರಗಳು. ಯಾಕಂತಂದ್ರ ಅವ್ರು ನಿಜಗೊಂಡ್ರೆ ಹೇಳ್ಯಾರಲ್ಲ ಏನಂತಂದ್ರ ಪುಣ್ಯ ಸುಕೃತದ ಸುಧಾ ವಾರಿದಿ. ಅದನ್ನ ಇದನ್ನ ತುಕುಡಿ ತುಕುಡಿ ಪುಣ್ಯ ಮಾಡೋದಕ್ಕಿಂತ ಇದನ್ನೊಮ್ಮೆ ಮಾಡಿಬಿಟ್ರೆ ಸುಕೃತ ಅತಿಶಯ ಅಂತ. ಈ ಜಗತ್ತಿನಲ್ಲಿ ಆ ಪುಣ್ಯದ ಮುಂದ ಇನ್ನೊಂದು ಪುಣ್ಯ ಇಲ್ಲ, ಅದಕ್ಕೆ ಸುಕೃತ ಪುಣ್ಯ. ನಾವೆಲ್ಲ ತುಕುಡಿ 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 ಪುಣ್ಯ ಮಾಡಕ್ ಹೋಗ್ತೀವಿ, ಪೂರ್ಣತೆ ಆಗುದ. ಹಂಗಾದ್ರೆ ಇದಕ್ಕೇನಾಗೈತಿ, ಇದರದ್ದು ಒಂದಿಷ್ಟು ಪುಣ್ಯ. ಆ ಯಜ್ಞೇಶು, ಯಜ್ಞ ಏನ ಪಂಚಾಗ್ನಿ ವಿದ್ಯೆ, ಇಲ್ಲ ಅಂತ ಅಂದ್ರ ಅಗ್ನಿಹೋತ್ರಗಳ ನಿತ್ಯಾಗ್ನಿ, ಇಲ್ಲ ಅಶ್ವಮೇಧ, ಇವೆಲ್ಲ ಏನಂತಾವು ಈ ಜೀವನಿಗೆ ಸಾದ್ಗುಣ್ಯವನ್ನು ತಂದು ಕೊಡ್ತವೆ ಅಂತ ಸುಕೃತವನ್ನ ತಯಾರು ಮಾಡ್ತಾರೆ ಯಜ್ಞ. ಆದ ಈ ಯಜ್ಞಗಳ ಪುಣ್ಯನು ಈ ಜ್ಞಾನದ ಪುಣ್ಯದಕ್ಕಿಂತ ಕಡಿಮೆನ ಅಂತ. ಯಜ್ಞ ಮಾಡಾಕತ್ತಿದೀವೋ, ತುಪ್ಪ ಆಗಂಗ್ ಕಾಣ್ತೈತಿ ಒಂದಿಟ್ಟ ತಗೊಂಡ್ ಬಾರೋ, ತುಪ್ಪ ತರಕ್ ಹೋಗ್ಬಿಡುದ. ಇವ್ ಎಷ್ಟ್ ಮಂತ್ರ ಅಂದ್ರು ಏನಂದ್ರು ಏನ್. ಯಾಕಂದ್ರ ಕರ್ಮ ಚಿತ್ತದ ಕೇಂದ್ರೀಕೃತವನ್ನು ಬಯಸುದಿಲ್ಲ, ಹೆಚ್ಚಾಕತಿ ಕಡಿಮೆ. ಹಂಗಾದ್ರೆ ಈ ಯಜ್ಞದ ಸಾದ್ಗುಣ್ಯತೆಯನ್ನು ಪಡೆಯುವಂತ ಯಜ್ಞಗಳು ಸಾಕಷ್ಟು ಅದಾವ. ಕಾರಿರಿಯಾಗ, ಇಲ್ಲ ಪುತ್ರ ಕಾಮಿಷ್ಠೆಯಾಗ, ಪಶುಯಾಗ, ಈಗ ಏನು ಅವಕ್ಕೇನು ಲೆಕ್ಕಿಲ್ಲ. ಇಲ್ಲ ಅಂತಂದ್ರ ಪೂರ್ವ ಮೀಮಾಂಸೆ ಶಾಸ್ತ್ರಕ್ಕಾದ್ರೆ ಒಂದೊಂದಿಷ್ಟು ಅಲ್ಲಿ ಹಿಂಗ ಒಟ್ಟಾರೆ ಬರೀತಾರೋ. ಮನುಷ್ಯನ ಕಾಮನಿ ಏನು ಹೇಳ್ತೈತಿ ನೋಡು, ಆ ಕಾಮನಿಗೆ ಒಂದು ಪರಿಹಾರಾರ್ಥವಾಗಿ ಕರ್ಮವನ್ನು ಹೇಳತ್. ನನಗ್ ರೊಕ್ಕ ಬೇಕಂದ್ರೆ ಈ ಕರ್ಮ ಮಾಡು, ನನಗ್ ಮಗ ಬೇಕಂದ್ರೆ ಈ ಕರ್ಮ ಮಾಡು, ನನಗ್ ಆರೋಗ್ಯ ಸಂಪಾದನೆ ಬೇಕಂದ್ರೆ ಈ ಕರ್ಮ ಮಾಡು. ಹಿಂಗ ವ್ಯವಸ್ಥೆ ಎಲ್ಲಿ ಯಜ್ಞಗಳ. ಹಂಗಾದ್ರೆ ಈ ಯಜ್ಞಗಳಲ್ಲಿ ಆಗುವಂತ ಪುಣ್ಯನು, ಈ ವೇದದಲ್ಲಿ ಹೇಳುವಂತ ಪುಣ್ಯನು, ತಪಸ್ಸು ಚೈವ ಅಪ ತಪ್ಯತೆ ಶರೀರಂ ತಪ್ಯತೆ ಇತಿ ತಪಃ. ಶರೀರನ್ನ ಸಂತ ಹೆಂಗಪ್ಪ ಅಂತಂದ್ರ ಅವ ಕೃತ್ಯ ಚಾಂದ್ರಾಯಣಾದಿ ವೃತಗಳ ಏನ್ಪ, ಅಮಾವಾಸ್ಯ ದಿನ ಒಮ್ಮೆ 15 ತುತ್ತು ಉಂಡ ಅಂತಂದ್ರ ಮುಂದ ಮರಣ ದಿನ ಏನಾಗ್ಬಿಟ್ಟಿಗೈತಿ, 14, 13, 12, 11,
10, 9, 8, 7, 6, 5, 4, 3, 2, 1 ಹುಣ್ಣಿಮೆ ದಿನ ಬಂದಂದ್ರ ಅಷ್ಟು. ಮತ್ತು ಹುಣ್ಣಿಮೆ ದಾಯ್ತು ಅಂತಂದ್ರ ಮತ್ತೊಂದು ತುತ್ತು 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 ಹೆಚ್ಚು. ಹಿಂಗ ಮಾಡೋಣದಕ್ಕೆ ಇದಕ್ಕೆ ತಪಾನು ಅಂತಾರ. ಈ ತಪ ಮಾಡ್ತಿದ್ದೆ ಅಂತಂದ್ರ ಈ ತಪದ ಪುಣ್ಯನು ಎಲ್ಲ ಈ ಯೋಗಯುಕ್ತೋ ಭವಾರ್ಜುನ ಅಂತ ನೋಡ. ಅದಕ್ಕಿಂತ ಇದ್ರಕ್ಕಿಂತಲೂ ಅದು ಶ್ರೇಷ್ಠ. ಯಾಕ ನಾವೆಲ್ಲಾ ತಪ ಮಾಡ್ತಿರ್ತೀವಿ, ಮನ ಎಲ್ಲಿ ಕೇಂದ್ರೀಯ ಇರ್ತೈತಿ ನಮಗ? ಯೋಗದಲ್ಲಿ ಮನ ಕೇಂದ್ರೀಕೃತ ಇರ್ತೈತಿ. ಬಹಳಷ್ಟು ನಮ್ಮ ದೈನಂದಿನಿಕ ಈ ಜೀವನದೊಳಗ ಮನ ಟೆನ್ಷನ್ಕ್ ಒಳಗಾಗಿತ್ತು ಅಂತಂದ್ರ ಆ ಜೀವನ ಶರೀರನೂ ಸ್ವಾಸ್ಥತೆಯಿಂದ ಇರುವುದಿಲ್ಲ. ಮಾನಸಿಕ ಒತ್ತಡದಿಂದ ನಾವೆಷ್ಟೋ ರೋಗ ರುಜಿನಾದಿಗಳಿಗೆ ತುತ್ತಾಕಿವು. ಕೇಂದ್ರೀಕೃತ ಮಾಡಿದಂದ್ರ ಮನ ಶರೀರ ಸಂತಾಪ ಆರೋಗ್ಯದಾಯಕ. ನಾವು ಬಯಸಬೇಕಾಗಿತ್ತೇನು? ಆರೋಗ್ಯದಾಯಕ ಜೀವನ. ಆ ಗುಳಿಗೆ ಈ ಗುಳಿಗೆ ಅದನ್ನ ತಿಂದ ಆರೋಗ್ಯ ಮಾಡ್ತಂದ್ರೆ ಹಿಂಗದಾವು. ನಿನಗೆ ಏನಾರೇ ರೋಗ ಆಗಿತ್ತಂದ್ರ ಆ ಗುಳಿಗೆಯಿಂದ ಆ ರೋಗ ಹೋಗ್ತೈತಿ. ಈ ಗುಳಿಗೆ ತಿನ್ನೋದ್ರಿಂದ ಮತ್ತೊಂದು ರೋಗ ತಂದು ಕೂತು ಎಲ್ಲ ಅನುಭವ. ಹಂಗಾದ್ರೆ ಇದಕ್ಕೆ ಯಾರು ರೊಕ್ಕ ಇಲ್ಲ, ರೂಪಾಯಿನೂ ಇಲ್ಲ, ಗುಳಿಗೆ ಅಂತ ಅದಕ್ಕಿದೆ. ಹಂಗಾದ್ರೆ ಅಪ್ಪ ಇದಕ್ಕೆ ಕೃಚ್ಛ್ರ ಅಂತ ಚಾಂದ್ರಾಯಣ. ಕೃಚ್ಛ್ರ ಅಂತಂದ್ರ 15 ದಿನ ಒಮ್ಮೆ ಊಟ ಮಾಡುದು, 15 ದಿನ 3 ದಿನ ಹೊತ್ತು ಊಟ ಹಿಂಗಿರ್ತೈತೆ. ಇಂದು ದಿನಕ್ಕಿಂದು ಒಂದು ದಿನ ಒಂದು ಹೊತ್ತು ತುತ್ತ ಎಣಿಸಿ ಊಟ ಮಾಡುದು. ಮತ್ತೆ ಯಥೇಚ್ಛವಾಗಿ ನೀವು ಮಾಡ್ತೀವಲ್ಲ. ಸೋಮವಾರ ಬತ್ತಂದ್ರ ವಿಶೇಷ ಅಡಿಗೆ ಮಾಡುದು. ಉಪವಾಸದ ಅನ್ನೋದು ಅದೇನು ವಿಶೇಷ ಇರ್ತೈತಿ ನೋಡ. ಹೊತ್ತು ಮುನಿಗೆ ಅಲ್ಲ, ನಾಳೆ ಹೊತ್ತು ಮುನಿಸ್ತಕ ಹಸುವಾಗ್ಬಾರ್ದಂಗ ತಿಂದು ಹಿಂಗೈತಿಲ್ಲ ನಮ್ದ. ಗೊತ್ತೈತಿ ಭಗವಂತ ಇದು ಬೇರೆ ಬೇರೆ ಹಾದಿ ಹಿಡಿತೈತಿ ಅಂತ ನಮ್ಮನ್ನ ನೋಡುದು. ಹಂಗಾಗದು. ಹಂಗಾದ್ರೆ ಇದಕ್ಕ ಕೃಚ್ಛ್ರ ತಪ ಅಂತ. ಇಂಥ ತಪಾದಿಗಳನ್ನು ಎಷ್ಟು ಪುಣ್ಯ ಆಗ್ತೈತಿ ಅವುಗಳಲ್ಲೆಲ್ಲನೂ ದಾನೇಶು ಗೋದಾನ, ಅರಣ್ಯದ, ಭೂಮಿದ, ಅನ್ಯಾದ ಎಲ್ಲ ಏನದವು ದಾನದಲ್ಲಿ ತಿರಿಗಳು. ದಾನ ಮಾಡಿದ್ರು ತಿರುಗಿ ಪ್ರತಿಫಲ ಬಯಸಲಾರದಂಗ ದಾನ ಮಾಡಿ. ಮತ್ತು ದಾನ ಮಾಡ್ತೇವ ಅನ್ನೋದು ತಿರುಗಿ ಬಯಸಂಗ ಮಾಡ್ತಿದ್ದೇವ ಅಂತಂದ್ರ ಅದು ದಾನ ಅಲ್ಲ. ಈಯತೆ ಯದ್ದಾನಂ ಈಯತೆ ಯದ್ದಾನ ಅನುಪಕಾರಿ ದೇಶೇ ಕಾಲೇ ಪಾತ್ರೇ ಚ ಯದ್ದಾನಂ ಸಾತ್ವಿಕಂ. ತಿರುಗಿ ಪರೋಪಕಾರ ಬಯಸಲಾರದಂತ ಮಾಡಿದ ದಾನ ಶ್ರೇಷ್ಠ. ಕೆಲವೊಬ್ಬರು ಗುಪ್ತ ದಾನಿಗಳದಾರ, ತಮ್ಮ ಹೆಸರನ್ನ ಪ್ರಕಟ ಮಾಡುದು ಇಂಥವ್ರು ಇರ್ತಾರೆ. ಕೆಲವೊಬ್ರು ಹಂಗೂ ಇಲ್ಲ ಹಿಂಗೂ ಇಲ್ಲ ಬೇರೆನೂ ಇರ್ತಾರ. ಬೇರೆನೂ ಇರ್ತಾರ. ಈ ಶ್ರಾವಣದಾಗ ಸೋಮವಾರಕ್ಕೆ ಸ್ವಾಮಿಗಳನ್ನ ತಂದು ಉಳಿಸ್ಬೇಕು. ಹಿಂಗೆಲ್ಲ ನಮ್ದೆಲ್ಲ ನೇಮ. ತಂದ ಸ್ವಾಮಿಗಳಿಗೆ ಊಟ ಮಾಡಿಸಿ ಎಲ್ಲಾ ಮಾಡಿ ಹೋಗಾಗ ಅವ್ರಿಗೆ ದಕ್ಷಿಣ ಕೊಡ್ಬೇಕು. ದಕ್ಷಿಣ ಕೊಡ್ಬೇಕಾದ್ರೆ ತೆಗೆದು ನೋಡಿದ 10 ರೂಪಾಯಿ 5 ರೂಪಾಯಿ ಚಿಲ್ಲರೆ, 300 ಚಿಲ್ಲರೆ, 200 ರೂಪಾಯಿನ ರೂಪಾಯಿ ನಮ್ಗೆ 200 ನೋಡಿ ಅದ್ ಎದ್ರಾಗಾರೆ ಬರ್ತೈತಿ ಹೇಳಿ ತಗೋರಿ ನೀವು. ಸ್ವಾಮಿಗಳು ಅಂದ್ರು 10 ರೂಪಾಯಿ ಎದ್ರಾಗ ತಗೊಂಡು ತಗೊಂಡು ಸಜ್ಜಾಗಿ ಹಾಕು ಎಲ್ಲ ನಮ್ಮ ಕಡೆದ್ ಹೇಳಾಕೈತಿ. ಕಡೆದಲ್ಲ, ನಮ್ಮ ಕಡೆ ಕಬ್ಬ ಹಚ್ಚಿರ್ತೀವಿ, ಸಾಲ್ ಮುರಿಯಾಕ ಬರ್ತೈತಿ, ಹಬ್ಬ ಅವಾಗ ತೋಡಿ ಮಾಡವ್ರ ಮತ್ತವ್ರ ಎಲ್ಲ ಹೋಗ್ತಾರ. ಆಳುಗಳು ಒಟ್ಟ ಸಿಗಂಗಿಲ್ಲ. ಸುತ್ರಿಗಾಡಿ ಆಳು ಸಿಗುದಿಲ್ಲ. ಸ್ವಾಮಿಗಳು ನಾಳೆ ನಮಗ ಇದನ್ನ ಎತ್ತಿ ತಿಂದು ಹಿಡಿಯಾಕ ಸಾಲ್ ಮುರಿ ಊರ್ಗಾರಿಕೆ ನನಗರೆ ಸಾಕತ್ತೈತಿ. ಅವ್ರದ್ದು ಪೂಜಾ ಐತಿ, ಇವ್ರದ್ದು ಮನಿ ಇದೈತಿ, ಇದೇನ ನಾ ಯಾಕೆ ಕೊಟ್ಟಂಗ ಗೊತ್ತೈತಿಲ್ಲೋ ನಿಮಗಂತ. ಯಾವಾಗ್ರೆ ಬರ್ತೈತಿ ನೋಡ್ರಿ. ಹಂಗ್ಯಾನ್ ಮಾಡ್ರಿಪ್ಪ, ನಾವು ಊರ್ ಮಂದಿ ನೀವು ಊರ್ ಮಂದಿ ಕೂಡಿ ನಂದು ತಗೊಂಡು ಸುಳ್ಳು ಹೋಗ್ತಾರೆ. ಹಂಗಾದ್ರೆ ನಂದು ಮುಟ್ಟಿಸ್ಬೇಕಾದ್ರ ಇಂದ ಹೊರಗ ಊರ್ ಹಿರಿಯಾರಂದ್ರು ನೀ ಮೊದಲ ತಗೋಬಾರ್ದಾಯ್ತು, ತಗೊಂಡಲ್ಲಿ ಸರಳ ಹೋಗು. ಸರಳ ಆದ್ರೂ ಸ್ವಾಮಿಗಳ ಎತ್ತ
ಮೈದಿನ ತಕ 3 ಎಕರೆ ಜಂಡು ಹೊಡಿತೀವಿ. ಇನ್ನೊಂದು 6 ಎಕರೆ ಹೆಚ್ಚಿನಾಗ ಎರಡು ಜೋಡಿ ನೀನು ಒಮ್ಮೆ ಕೊಡ್ತೀನಿ ಚಂಚನಕ ಹೋಗಿ ಚಂಚನಕ ಸ್ವಾಮಿಗಳು ದಿಂಡು ಹಿಡಿದು ಮನಿಗ್ ಬರ್ಬಿಡ್ದ ಅವ್ರನ್ನ ಹೊತ್ಕೊಂಡು ಮನಿಗ್ ಬರುದು ಇಂಥ ದಾನದವರು ಅದೀವ್ ನಾವು. ಹಂಗಾದ್ರೆ ಪಟ್ಟದ್ದೇನೈತಿ ಅಲ್ಲಿ ಮಹಾಭಾರತದಾಗ ಹೋಗ್ಬೇಕು. ಅವ ಯಾಕೆ ಅದು ದಾನ ಮಾಡಿ ಅವ್ರ ಅಣ್ಣ ನಾ ಮಾಡೇನಿ ಅನ್ಲಿಲ್ಲ. ಹಂಗಾದ್ರ ಮಾಡೇನಿ ಅಂದ ಒಂದಿಟ್ಟು ತೆಳಗ್ ಬರಾಕೈತಿ 4 ಗಂಟೆ ದಾನ ಮಾಡೇನಿ ನಾವು ತೆಳಗ್ ಬರಾಕ ಏನೂ ಮಾಡಿಲ್ಲ ನಾವು ಅನ್ನೋದಂದ್ರೆ ಏನು ನಾ ಮಾಡೇನಿ ಅನ್ನೋದು. ಇವ ದಾನ ಮಾಡಕ್ಕ ಧಾನ್ಯಾದಿಗಳನ್ನು ಎಲ್ಲಾ ಇಲ್ಲಿ ಭಗವಂತಂದ ಐತೆ. ಇವನಿಂದ ಕೈಯಂದ ಯಾಕೆ ಕೊಡವನ ನೀವು? ಹಂಗಾದ್ರೆ ನಾ ಮಾಡೇನಿ ಅನ್ನೋದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಅವ್ರ ಶರಣ್ ಹಿಂಗ. ಅದಕ್ಕ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ. ಇಷ್ಟು ಇವು 4-5 ಪ್ರಕ್ರಿಯೆಗಳೊಳಗ ಪುಣ್ಯದ ಫಲ ಏನ್ ಹೇಳಿತ್ ನೋಡು ಅತ್ಯೇತಿ ತತ್ಸರ್ವಮೆ. ಇವತ್ತಕ್ಕೆಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ಮೀರಿದ ಪುಣ್ಯ ಆಗ್ತದೆ. ಯಾವ ಯೋಗಯುಕ್ತೋ ಭವ. ಶ್ರೇಷ್ಠತೆಯನ್ನು ಮಾಡೋದು ಚಲೋ ಅಲ್ಲ. ಶ್ರಮ ಅಷ್ಟ. ನೀ ಕಡಿಮೆದು ಮಾಡಾಕನು ಶ್ರಮ ಅಷ್ಟ ಆಗ್ತದೆ. ಹೆಚ್ಚಿಂದ ಮಾಡಕ್ಕೂ ಶ್ರಮ. ಹೆಚ್ಚಿಂದ ಮಾಡಿದ ಪುಣ್ಯ ಸಂಪಾದನೆ ಆಗ್ತೈತಿಲ್ಲ. ಹಾಗಾದ್ರೆ ನಮಗ ಆ ಪ್ರಕ್ರಿಯೆ ಗೊತ್ತಿಲ್ಲದಕ್ಕಾಗಿ ನಾವೇನ್ ಮಾಡ್ತೀವಿ ದಾನ ಮಾಡೋದು ಪುಣ್ಯ. ದಾನ ಮಾಡಿ ಇದಕ್ ಯಾಕ ಅಂತಂದ್ರ ಎಲ್ಲದರಲ್ಲಿ ಒಂದಿಷ್ಟು ಏನು ನಾವು ಭೇದಾತ್ಮಕ ದೃಷ್ಟಿ ಐತಿ ನೋಡು ಅಳಿಸ್ಬಿಡ್ತೀವಿ. ಎಲ್ಲರೂ ಪರಮಾತ್ಮನ ಸ್ವರೂಪಿಗಳು. ನಾವೆಲ್ಲ ಬಂದವ್ರು ಎಲ್ಲಿಂದ ಬಂದದ್ದು ದೇಹ ಭಿನ್ನ 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 ಮೂಲದಿಂದ ಬಂದಿರ್ಬೋದು, ಅದೇನ್ ಪ್ರಶ್ನೆ ಇಲ್ಲ. ಜೀವ ಎಲ್ಲಿಂದ ಬಂದೈತಿ ಅನ್ನೋದ್ರನ್ನ ತಿಳಿಸ್ತಂತ ಅಂದ್ರ ಇವೇನು ದಾನ ಯಜ್ಞ ಇವು ವೇದ ತಪಾಜ್ಞರು ಅದೆಲ್ಲದಕ್ಕಿಂತ ಉತ್ಕೃಷ್ಟವಾದಂತಹ ಪುಣ್ಯ ಆಗ್ತೈತಿ. ಅಂದ್ರ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ. ಇವನ್ನೆಲ್ಲ ಇಂಥದನ್ನ ನಿಜಗುಂಡ್ರು ಹೇಳ್ಯಾರ. ನಂಬು ಜ್ಞಾನವನಿ ಕರ್ಮವೆಂಬ ಜಾಲದೊಳು ಸಿಕ್ಕಿ ಹಂಬಲಿಸದಿರು ಮುಕ್ತಿ ಎಂಬೈಸಿದೆ ಹೇಳಿ ಏನ್ ಹೇಳ್ತಾರೋ. ಆಗಮ ಪುರಾಣ ವೇದ ಇತಿಹಾಸದೊಳು ನೇಮಿಸಿ ತೋರ್ಪ ಯಾಗ ಜಪ ದಾನ ಧ್ಯಾನ ನೀತಿಗಳೊಳು ಈಗ ಜ್ಞಾನೋದಯ ಮಾತ್ರವಾಗದರೊಳು ಕೋಟಿ ಬಾಗಿಯೋಳು ಒಂದಕ್ಕೆ ಸಮವಾಗುತ್ತದೆ ನಂಬು ಜ್ಞಾನ. ಯಾಕ ನೀ ಪೂಜಾ ಮಾಡ್ತಿ, ಪೂಜಾ ಮಾಡಾಗ ಮನಸ್ಸು ಎಲ್ಲಿ ನಿನ್ನ ಪೂಜಾದಲ್ಲಿ ಇರ್ತೈತಿ. ಮತ್ತ ಮನ ಕೇಂದ್ರೀಕೃತ ಅಂದ್ರ ಮನಂದು ಪುಣ್ಯ ಅದಕ್ಕಿಂತ ಉತ್ಕೃಷ್ಟ ಅಂತ. ಕೋಟಿ ಜಪಂ ಧಾನಂ ಮನ ನಿಶ್ಚಲ ಅಂತ ಉಪನಿಷತ್. ಅದಕ್ಕ ಈ ಜ್ಞಾನ ಉತ್ಕೃಷ್ಟ ಐತಿ ಅಂತ ಅಂದ್ರ ಅದರೊಳಗ ಯಾವ ಪುರಾಣದೊಳಗಾಗಲಿ ಯಾವ ಆಗಮದಲ್ಲಿ ಆಗಲಿ ಇಲ್ಲ ವೇದದಲ್ಲಿ ಆಗಲಿ ಇತಿಹಾಸದಲ್ಲಿ ಆಗಲಿ ಎಲ್ಲೇ ಹೇಳೈತಿ ಏನ್ ಹೇಳ್ತಿ ಯಾಗನ್ನ ದಾನ ಯಜ್ಞ ಮಾಡಂತೇಳಿ ಯಾಗ ದಾನ ಜಪ ಇವು ಹೇಳಿದ್ದನ್ನೇ ಎಲ್ಲ ಹೇಳಿ ನೀತಿ ಹೇಳೈತಿ. ಇವ್ ತರದ್ ಎಲ್ಲಾ ತರದ್ದು ಪುಣ್ಯ ತುಣುಕು 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 ಆಗ್ತೈತಿ. ಇದ್ರ ಪುಣ್ಯ ಅತಿ ಉತ್ಕೃಷ್ಟ. ಈಗ ಜ್ಞಾನೋದಯ ಮಾತ್ರವಾಗದು. ಯಾಕ ಅಂತ ಅಂದ್ರ ಅದ ಪರಮಾತ್ಮನ ಸ್ವರೂಪನ್ನ ತೋರಿಸ್ತೈತಿ ಜ್ಞಾನ. ನೀವು ಯಾವ ತೋರ್ಸಂಗಿಲ್ಲ. ಏನ್ ಮಾಡ್ತಾವ ಇವ ಅಂತಃಕರಣ ಶುದ್ಧಿ ಮಾಡ್ತಾವ. ಕಷ್ಟ ಅಂತ ಅಲ್ಲಿ ಅಂತಃಕರಣ ಶುದ್ಧಿ ಮಾಡ್ತಾವ. ಆದ್ರೂ ಜ್ಞಾನದಿಂದನ ಮಾತ್ರ ಜೀವನಿಗೆ ಎಲ್ಲ ಕಡೆ ತುಂಬಿದ ಪರಮಾತ್ಮನನ್ನು ನೋಡುವಷ್ಟು ಒಂದು ಸೌಭಾಗ್ಯವನ್ನು ಈ ಜ್ಞಾನ ತಂದ. ಅದಕ್ಕ ಈಗ ಜ್ಞಾನೋದಯ ಮಾತ್ರವಾಗದರೊಳು ಕೋಟಿ ಬಾಗಿಯೊಳಂದಕ್ಕೆ. ಜ್ಞಾನದ ಒಂದು ಕೋಟಿ ಭಾಗ ಮಾಡುದು ಇವತ್ತನ್ನೆಲ್ಲ ತೂಕ ಹಾಕಿದ್ರೆ ಜ್ಞಾನದ ಹೆಚ್ಚಾಗ್ತದೆ ಅಂದ್ರ ನಂಬು ಜ್ಞಾನ ಹಂಬಲಿಸದಿರು ಮುಕ್ತಿ ಎಂಬೈಸಿ ನಂಬು. ನಾವು ಕರ್ಮನ ನಂಬಿದೀವಂದ್ರ ಕರ್ಮದ ಫಲ ಏನೈತಿ ಉತ್ಪಾದ್ಯ ಸಂಸ್ಕಾರ್ಯ ವೈಕಾರ್ಯ ಅಪ್ರಾಪ್ತ ಪ್ರಾಪ್ತ. ನೀನ್ ಯಾವುದೋ
ಕರ್ಮ ಮಾಡ, ಅದರದ್ದು ಉತ್ಪಾದ್ಯ. ನಮ್ಮ ಹೊಲದೊಳಗೆ ಈಗ ದ್ರಾಕ್ಷಿ ಇಲ್ಲ, ಕರ್ಮ ಮಾಡಕ್ ಚಾಲು ಮಾಡ. ದ್ರಾಕ್ಷಿ ಇಲ್ಲನ ದ್ರಾಕ್ಷಿ ಹಚ್ಚುದು ಉತ್ಪಾದ್ಯ ಅಂತಾರೆ. ನೀನ್ ಯಾವುದೋ ಪುಣ್ಯ ಮಾಡಕ್ ಕರ್ಮ ಮಾಡ್ತಾನಂತೆ ಅಂದ್ರ ಅದ ಮೊದಲು ಇರ್ಲಿಲ್ಲ ಅಂದ್ರನ ಮಾಡ್ತಾನ. ಮೊದಲಿದ್ದದ್ದು ಯಾರು ಮಾಡ್ಯಾರನು? ಹಂಗಾದ್ರೆ ಅದು ಇರ್ಲಿಲ್ಲ ಅಂತಂದ್ರ ಮಾಡ್ತಿ ಉತ್ಪಾದ್ಯ. ಉತ್ಪಾದ್ಯಾದಗಳಿಗೆ ಸಂಸ್ಕಾರ. ಹಚ್ಚೇದಿವ್ ಗಿಡ ಹಂಗ ಕೊಂಡಿರ್ತೀವನು, ಅದಕ್ಕೆ ಎಷ್ಟ ಗೊಬ್ಬರ ಹಾಕ್ತಿವ್, ನೀರ್ ಬಿಡ್ತೀವ್, ಔಷಧ ಅದ ಏನತ್ತು ಸಂಸ್ಕಾರ. ಸಂಸ್ಕಾರ ಅಂತಂದ್ರೆ ಅದು ಇದ್ದಂಗಿರುದಿಲ್ಲ, ಅದ ವಿಕಾರಾಗಿ ಬೆಳೀತು. ಮುಂದೇನದು ಅದೆಲ್ಲ ಹಣ್ಣಾತು, ಕಟಾವಾತು ಅಂತಂದ್ರ ಈ ದ್ರಾಕ್ಷಿ ಹಚ್ಚಿ ಔಷಧ ಹೊಡೆದು ಅದನ್ನೆಲ್ಲ ಮಾಡಿ ಯಾನ್ ಕಾರ್ಯ ಮಾಡಿದಿ ಕೇಳ್ರೆ ನಮಗ್ ದುಡ್ಡಿಂದ ಅಪ್ರಾಪ್ತಿ ಇತ್ತು, ಅದನ್ನ ಕಾಯಿ ಮಾಡಿ ಪ್ರಾಪ್ತಿ ಮಾಡ. ಇದರಂಗ ಎಲ್ಲಾ ಕರ್ಮಗಳು ಯಾವುದೋ ಮಾಡು, ಕರ್ಮದ ಫಲ ಅನಿತ್ಯ. ಯಾಕ ಅದು ನಾಲ್ಕನ್ನು ಕೂಡ್ಕೊಂಡೈತಿ: ಉತ್ಪಾದ್ಯ, ವೈಕಾರ್ಯ, ಸಂಸ್ಕಾರ್ಯ, ಅಪ್ರಾಪ್ತ. ಹಂಗಾದ್ರ ಜ್ಞಾನ ಫಲ ದುಃಖಾಪಸರ್ಪ, ಸರ್ವಕಾಮಾಪ್ತಿ, ಕೃತಕೃತ್ಯ, ಪ್ರಾಪ್ತ್ಯ ರೂಪ ಪ್ರಾಪ್ತಿ. ಇನ್ನೊಂದು ತರಂಗಿಲ್ಲ. ಪರಮಾತ್ಮನಲ್ಲಿ ಕೂಡ್ಬೇಕಾದ್ರೆ ಯಾವುದೇ ಲೋಕಾಂತರಕ್ಕೆ ಹೋಗಿ ಕೂಡಂಗಿಲ್ಲ, ಇಲ್ಲೇ ಇದೆ. ನಿನ್ನ ಆತ್ಮದ ಸ್ವರೂಪನ ಐತೆ ಅಂದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ಪ್ರಾಪ್ತ. ಹಂಗಾದ್ರೆ ಸರ್ವಕಾಮಾಪ್ತಿ, ದುಃಖಾಪಸರ್ಪ, ದುಃಖ ಹೋಗ್ಬೇಕಾಗಿ. ಆ ದುಃಖದೊಳಗೆ ಈ ಲೋಕದ ದುಃಖ ಅಂತದಾವ, ಪರಲೋಕದ ದುಃಖ. ಹಂಗಾದ್ರೆ ದುಃಖ ಏನ್ ಮಾಡ್ತಾವು? ತನುಮೂರ ನಗಲದಿರ್ಪ ರುಜೆಗಳ ಜಿನುಗಿ ನುಮ್ಮಳವಿಡಿ. ಒಮ್ಮೆ ಮಾಡಿ ಇನ್ನ ಒಮ್ಮೆ ಜೀವ ಆದ್ರೆ ಇವೇನ್ ಮಾಡ್ತಾವು? ಜಿನುಗಿ ನುಮ್ಮಳವಿಡಿದು ಜನಿಸು ವಕೀಲ ಬಾಲಿಯ ನಿಹದೊಳು ನಿನೆಯದ ದುಃಖ. ಯಾವಾಗ ಪೂರ್ಣಾತ್ಮನ ಜ್ಞಾನ ಅನ್ನೋದು ಈ ದುಃಖದ ಬಗ್ಗೆ ತಲೆನ ಕೆಡಿಸ್ಕೊಳ. ಶರೀರ ಐತೆ ಅಂದ್ರೆ ದುಃಖ, ತಲೆನ ಕೆಡಿಸ್ಕೊಳ. ಈ ಲೋಕದ ದುಃಖ ಶರೀರ ತನಕ ಇರುದೇ ಅದ. ಯಾವುದೋ ಮೂಲದಿಂದ ದುಃಖ ಬಂದ್ ನಮ್ಮ ನೆಮ್ಮದಿಗೆ ಹಾಳು ಮಾಡ್ತೈತೆ ಅಂದ್ರೆ ಜ್ಞಾನಿ ನೆಮ್ಮದಿ ಹಾಳು ಮಾಡ್ಕೊಳಂಗಿಲ್ಲ. ದುಃಖದ ಬಗ್ಗೆ ತನ್ನ ವ್ಯವಸ್ಥೆ ಇರುವಂಗಿಲ್ಲ. ಇದಕ್ಕೆ ಈ ಲೋಕ ದುಃಖ. ಮುಂದೆ ಪರಲೋಕ ದುಃಖ. ಕಲುಷ ಕರ್ಮವನ್ನೇ ಮಾಡಿ ಸುಕೃತವ ನುಳಿದೊದಗುವ ಚಿಂತೆಗೆ ನಿಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹೆ. ಅವ್ರು ಬರೀತಾರೆ ಹಿಂಗ. ಈಗೇನೋ ಅನ್ಸೋದಿಲ್ಲ ಜೀವನ. ವಯಸ್ಸು ಇಳಿದುಗಳಿಗೆ ಪರಾಧೀನಾಗಿರ್ತೈತಿ. ತನ್ನ ಜಾಯಮಾನದಲ್ಲಿ ಏನೇನ್ ಮಾಡ್ಯಾನ ಅದನ್ನೆಲ್ಲ ನೆನಪಿಸ್ಕೊತಾರ. ನೆನಪಿಸ್ಕೊಂಡು ಬಾಳ ಪಾಪ ಮಾಡಿದ್ದ ಅಂದ್ರ ನಾ ಬಾಳ ಪಾಪ ಮಾಡೀನಿ, ಇನ್ನು ನನಗೆ ಯಾನ್ ಆಗ್ತೈತೋ ಈ ಚಿಂತೆ ಚಾಲು. ಬಾಳ ಪಾಪ ಮಾಡ್ರಿ ಎಲ್ಲಿ ಹೋಗ್ತಾರ, ಎಲ್ಲಿ ಹೋಗ್ತಾನಂತ ಹೇಳ್ತಾರೋ? ಎಲ್ಲಿ ಹೋಗ್ತಾನವ? ಅದಾರ್ಲ ತಗೊಂಡು ನಿಂತದ ಕರವಾಳ ಕೋಟಿಗಳನ್ನು ಮಂಡಗಿ ಇನ್ನಾದರಿಗೂ ಅವ್ನು ನಿನ್ನ ಎಟ್ಟರೆ ಜನ್ಮದಾಗ ನಿನ್ನ ಸುದ್ದು ಮಾಡೋದು ಕಟ 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 ಕಡಿತ. ಹಂಗಾದ್ರ ಅಲ್ಲಿ ನೆನಪಿ ಬರ್ಲಕ್ಕತ್ತೈತಿ ಯಾವನಿಗೆ ಯಾವ ಮಾಡಿ ನನಗೆ ದುರ್ಗತಿ ಆಗ್ತೈತಿ. ಹಂಗ ಯಾಕ ಮಾಡಿದ ಅದ ಆ ಹೊತ್ತಿ ನೆನಪಿಗೆ ತರ್ಲಾಕತ್ತೈತಿ. ಯಾಕಂದ್ರ ಈ ಶರೀರ ಎಲ್ಲ ಸ್ವಾಸ್ಥ್ಯತೆ ಕಳ್ಕೊಂಡಿರ್ತೈತಿ, ಪರಾಧೀನಾಗಿರ್ತೈತಿ, ತನ್ನದೇ ಅನ್ನುವಂಥದ್ದು ಏನು ನಡೀತಿರಂಗಿಲ್ಲ. ಮತ್ತ ಮಾಡಿದ್ದ ಆ ಚಿಂತೆಗಳು ತಿಳಿಯಾಗ ಬರ್ಲಾಕೈತು ಅಂದ್ರೆ ಇದಕ್ಕೆ ಪರಲೋಕ ದುಃಖ, ನನಗಿನ್ನಾಗುದು ನರಕ ಗತಿ, ಈ ಚಿಂತೆ. ಹಂಗಾದ್ರೆ ಜ್ಞಾನದಿಂದ ತಿಳಿದಂದ್ರೆ ಪರಲೋಕದಲ್ಲಿನೂ ಪರಮಾತ್ಮನ ಅಸ್ತಿತ್ವ, ಇಲ್ಲಿ ಅಸ್ತಿತ್ವ. ಮತ್ತ ಇದು ಅತಿಶಯವಾದಂತ ಪುಣ್ಯ ಆಗಿತ್ತಂದ್ರೆ ಪುಣ್ಯವತ್ತರ ರೀತಿಲಿ ಬರೋದು ನಾವು ನಮ್ಮನ್ನು ತಗೊಂಡು ಹೋಗಕ್ ಬರ್ತಾನೋ ಹೋದು. ಹಂಗಾದ್ರೆ ಇದರಲ್ಲಿ ದುಃಖಾಪಸರ್ಪ, ಇದು ನನ್ನ ಜ್ಞಾನದ ಫಲ. ಸರ್ವಕಾಮ, ಈ ಮನುಷ್ಯನ ಹಿಡ್ಕೊಂಡ ಬ್ರಹ್ಮಲೋಕ, ಬ್ರಹ್ಮ ಚತುರ್ಮುಖ ಬ್ರಹ್ಮನ ತಕ ಮನುಷ್ಯನಲ್ಲಿ ಕಾಮನೆಗಳು ಹೇಳ್ತಿರ್ತಾವ.
ಅದೇನಾಗ್ತಾವೋ ಕಾಮನಿಗಳು. ನಾವು ಸುಮ್ಮನೆ ದಿನ ಒಂದಿಷ್ಟು ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತಿದ್ವಾಗ ಕಾಮನಿ ಏನ್ ಇಟ್ಕೊಂಡು ಮಾಡಕತ್ತಿದ್ವು? ಒಂದಿಷ್ಟು ಒಂದಿಷ್ಟು ತ್ರಾಸ ಮಾಡ್ಕೊಂಡು ಒಂದಿಷ್ಟು ರೊಕ್ಕ ಮಾಡ ರೊಕ್ಕ ಮಾಡಿ ಏನ್ ಮಾಡುದು? ಮಗ್ಲ ನಾವು ಹೊಲ ತಗೊಂಡನು, ನಾನು ಹಂಗ ಹೊಲ. ಕಾಮನಿಗಳು. ಈ ಕಾಮನಿ ಎದ್ದು ಇವ್ ಒಂದ್ 2 ಎಕರೆ ತಗೋಬಿಡ್ದ, ಮತ್ತೊಬ್ಬನ ಕಾಮನಿ ಅವ್ನ್ 4 ಎಕರೆ ತಗೋತಾನ ಮಗ್ಲಾನ. ಇವನಿಗೆ ಅದನ್ನ ನೋಡಿ ನಾ ಎಷ್ಟ್ ಮಾಡಿದ್ರು ನಾ ಯಾವಾಗ 4 ಎಕರೆ? ಈ ಕಾಮನಿಗಳು ಹಿಂಗ್ ಚಾಲು ಪ್ರತಿಯೊಂದು ಹೃದಯದಲ್ಲಿ ಉದಯ ಆಗುವಂತ ಕಾಮ. ಅವ್ 4 ಎಕರೆ ತಣ್ಣಗದಾನಂದ್ರ ನೋಡ್ಬೇಕು ಮೊದಲ. ಏನ್ರಿ 10 ಎಕರೆ ಹೊಲ ತಗೊಂಡ, ನಮ್ಮ ಜನ್ಮ ತಗೊಂಡು ಏನ್ ಮಾಡುದು? ಐತೆ ಏನ್ ಮಾಡುದು? ನಡಿ ಯಾನಾರ ಮಾಡಿ. ಮನುಷ್ಯ ಅನ್ಯಾಯದಿಂದ ದುಡ್ಡು ಸಂಗ್ರಹ ಮಾಡ್ತೈತಿ, ಯಾನಾರ ಮಾಡಿ 10 ಎಕರೆ ತಗೋದು. ತಗೋಬೇಕತ್ತಿದ್ದ ಹತ್ತಿದ್ದ ದುಡ್ಡನ ಎಲ್ಲ ಯಾನ ಆಗಿ ನೀವು 10 ಎಕರೆ ತಗೊಂಡ ಮೇಲತ್ತರೆ ಅವ್ 10 ಎಕರೆ ನಾವ್ ಮಾಡ್ಕೊಂಡು ಅವರಿ ತಣ್ಣಗದಾನಂತಂದ್ರ ಈ ದುಃಖ ಎಲ್ಲಿ? ಸಾರ್ವಭೌಮ ರಾಜಾಂತಕ ಹೋದ್ರೂ ದುಃಖ ಬೆನ್ನು ಬಿಟ್ಟಿನಿ. ಕಾಮನಿಗಳು ಹಂಗ ಹೇಳ್ತಾವ. ಇಷ್ಟೆಲ್ಲ ಮಾಡೋದು ಯಾತಕ್ಕ ಅಂತ ಒಮ್ಮೆ ಪ್ರಶ್ನೆ ಹಾಕಿರ ಆನಂದ, ಸುಖಕ್ಕೂ. ಸುಖ ಬ್ರಹ್ಮಜ್ಞಾನ ಅಂತಂದ್ರ ಅವಕ್ಕೆಲ್ಲ ಆಗುವಂತ ಸುಖದಕ್ಕಿಂತ ಹೆಚ್ಚು ಸುಖ ಆಯ್ತ. ಅವತ್ರ ಮ್ಯಾಲ ಏನು ಬಯಕೆ ಇದ್ರು ನೆತ್ತು ಬಿಟ್ಟು ಇದಕ್ಕೆ ಸರ್ವಕಾಮ ಸಾಕೆನಿಸದ ಸವೆಯದ ಬೇರೊಂದನು ಬೇಕೆನಿಸದ ಕಡೆಗೆ ತನ್ನನು ಲೋಕಿಗೊಂದನು ನಿರುಪಮ ಶಂಭುಲಿಂಗದ ಏಕನಿಪ ಸುಖವಂದನ. ಇಂಥ ಸುಖ ಪಡ್ಕೊಂಡವ ಈ ಲೌಕಿಕ ಸುಖಕ್ಕೆ ಯಾಕೆ ಆಸೆ ಮಾಡ್ತಾನೆ? ಅವನಲ್ಲಿ ಅದ್ರ ಬಗ್ಗೆ ಕಾಮನೇರಿ ಹೇಳ್ತತೇನು? ಹೇಳಂಗಿಲ್ಲ. ಮಾನವನ ಸ್ವಭಾವ ಏನೈತಿ? ಉತ್ಕೃಷ್ಟವಾದದ್ದು ಸಿಕ್ತಂದ್ರ ನಿಕೃಷ್ಟವಾದದ್ದನ್ನ ತ್ಯಾಜ್ಯ ಮಾಡ್ತಾನೆ. ಹಂಗಾದ್ರೆ ಲೌಕಿಕ ಸುಖ ಯಾವಾಗ ನೀ ತಿಳಿದರೆ ಬಿಡು, ಅದು ನಿಕೃಷ್ಟವಾದ ಸುಖಾನ. ಅದರಿಂದ ಯಾವ ಮುಕ್ತ ಆಗಿಲ್ಲ. ಹಂಗಾದ್ರೆ ಇದರಿಂದ ಮುಕ್ತ ಆಗ್ತದೆ ಸರ್ವಕಾಮ ಕೃತಕೃತ್ಯ ಫಲವು ಲೌಕಿಕ ವೈದಿಕವಹ ಕರ್ಮ ಕುಲವನೆಸಗಿದೆ ಬಳಿಕ ನಿರವನರಿದು ಇನ್ನವ ನೆಲಸದೆ ಏನಿಲ್ಲ. ಮನುಷ್ಯ ಲೌಕಿಕ ಕರ್ಮವನ್ನು ಮಾಡಿ ಎಷ್ಟೋ ನನ್ನ ಜೀವನವನ್ನು ಸುಧಾರಿಸ್ಕೋಬೇಕಂತ ಆರ್ಥಿಕದಿಂದ, ಶಾರೀರಿಕದಿಂದ, ಕೌಟುಂಬಿಕದಿಂದ ಏನ್ ಹಗಲ ರಾತ್ರಿ ಬದುಕೋತ. ಇದಕ್ಕೆ ಲೌಕಿಕ ಕರ್ಮ ಮಾಡ್ತೀವಿಲ್ಲೋ ಅಂತಂದ್ರ ರಕ್ತ ನೀರಾಗಿ ಹೋಗ್ತೈತಿ. ಮಾಡ್ತೈತಿ 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 ಮಾಡಿ ಅದನ್ನು ಉಣ್ಬೇಕಂದು ಉಣದ ಬೇರೆನ ಬಂದ್ಬಿಡ್ತ. ಯಾನೋ ಗಳಿಸಿದಿ ಒಂದು ಸಣ್ಣ ತಿನ್ನು ಅಂದ್ರೆ ಅದು ಈಗ ತಿನ್ನೋದಲ್ಲತ ನಾವು ನೀವಲ್ಲ ನಮ್ ಕಡೆ ಹಿಂಗ್ ಗೊತ್ತಾರ. ಯಾನ ವಯ್ಯ ಇಳದ ಮೇಲತ್ ಕೂತ್ ಆರಾಮ್ ತಿನ್ನು. ವಯ್ಯ ಇಳದ ಮೇಲತ್ತಿ ಶರೀರ ಸ್ವಸ್ಥತೆ ಇರ್ಬೇಕಲ್ಲ. ಯಾನ್ ಈಗ ತಿನ್ಬೇಕೈತಿ ಯಾನ್ ಮಾಡ್ಲ ತಿನ್ಬೇಕಲ್ಲಿ ಯಾನ್ ತಿಳಿಬೇಕು. ಹಿಂಗ ಲೌಕಿಕರ ಇತಿಹಾಸನ ಈ ರೀತಿ ಆಗುತ್ತೆ. ಹಂಗಾದ್ರ ಲೌಕಿಕ ಕರ್ಮ ಮಾಡಿ ವೈದಿಕ ಕರ್ಮ ಶಾಸ್ತ್ರೀಯ ಕರ್ಮಗಳನ್ನ ಈಶನ ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ತೀವಿ. ಅವಾಗ ನಮಗ ಬೇದಿರ್ತಾನ ನಡೀತಿರ್ತೈತಿ. ಯಾವಾಗೀನಿ ಅವ ದೊಡ್ಡ ಅವರಿಗೋಪಾಶೋಪಾಸಕರೆಂಬ ವಿವರಣೆ ಎಸೆಯುವುದು. ದೇವ್ರ ದೊಡ್ಡವನ್ ಮಾಡಲ್ದ ಪೂಜೆ ಮಾಡ್ಯಾರ ಯಾರ ಅಂದ್ರ ಇವ್ರು ತೆಳಗಿನವ್ರ. ಆತ್ಮರು ಪೂಜಾ ಮಾಡ್ತಾರಂದ್ರ ನಾ ದೇವ್ರ ಅದು ನಾ ದೇವ್ರ ನಾನು. ಸದ್ಗುರು ರಾಮಕೃಷ್ಣ ಪರಮಹಂಸರ ಮೊದಲಿಗೆ ಕಾಳಿಕಾ ಮಾತೆ ಪೂಜೆ ಮಾಡ್ತಿದ್ರ. ಕಾಳಿಕಾ ಮಾತೆಯ ಸ್ವರೂಪ ನಿರ್ಗುಣದ ವ್ಯವಸ್ಥೆ ತನ್ನಲ್ಲಿ ಯಾವಾಗ ಮೂಡಿತ್ ನೋಡು, ಆ ಕಾಳಿಕಾ ಮಾತೆಗೆ ಏರಿಸುವಂತ ಹೂವ ನಮ್ಮ ತಲೆಯೊಳಗೆ. ಯಾಕ? ಆಕಿ ಸ್ವರೂಪದ. ಹಂಗಾದ್ರ ಹಿಂಗ್ ಗೊತ್ತು ಅಂತಂದ್ರೆ ಇದಕ್ಕೇನಂತಾರು ಕೃತಕೃತ್ಯ. ಅವಾಗ ಪರಮಾತ್ಮನ ಸ್ವರೂಪ ತಿಳಿದ ಮೇಲತ್ತ ಲೌಕಿಕ ಕರ್ಮದ ಮೇಲೂ ಬಹಳ ಆಸಕ್ತಿ ಮೂಡುದಿಲ್ಲ, ವೈದಿಕ ಕರ್ಮದ ಮೇಲೂ ಬಹಳ ಆಸಕ್ತಿ ಮೂಡುದಿಲ್ಲ. ಅದ್ರ ಮೇಲೆ ಅದಕ್ಕೇನಂತಾರು ಕೃತಕೃತ್ಯ. ಸದುಗತಿಗಳನ್ನು ಬೇರೆ ಬಯಸದೀಯದಿ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನಗಲದೆ ಸದ್ಗತಿಗಳನ್ನ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಹಿತ್ಯ ಅಂತ ಹಿಂಗ
ನಾವು ಮಾಡಿದ ಪುಣ್ಯದ ಅತಿಶಯದ ಮ್ಯಾಲ ಹಿಂಗಿಂಗ ಪದವಿ ಆಗ್ತಾವ. ಅವ್ ನನಗ್ಯಾನುಗ ಸದುಗತಿಗಳನ್ನು ಬೇರೆ ಬಯಸಲಿ ಪರತರ ಮುಕ್ತಿಗೆ ಬರುವ ಪರಮಾತ್ಮನೊಳಗೆ ಒಂದಾಗುವಂತ ಇದಕ್ಕಿಂತ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಹಿತ್ಯಗಳು ಪೂರ್ಣ ಅಲ್ಲ, ಪೂರ್ಣವಾದ. ಹಂಗಾದ್ರ ಅವಾಗ ನಿನ್ನೊಳಗೆ ಸೇರಿ ನಿಂದ ಬಳಕ ಇನ್ನವ ನೆಳಸಲೀಯದಂತೀರಿ. ಹಂಗಾದ್ರೆ ಜ್ಞಾನದ ವ್ಯವಹಾರ ಹಿಂಗ, ಕರ್ಮದ ವ್ಯವಹಾರ ಹಂಗ. ಹಂಗಾದ್ರೆ ಜ್ಞಾನಕ್ಕೆ ಪ್ರೋತ್ಸಾಹ ಕೊಡುವಂತ ಈ ಯೋಗವನ್ನು ಮಾಡಿದ್ರೆ ಅವೆಲ್ಲ ಪುಣ್ಯ ನಮಗೆ ಮುಂದಾಗಿ ಉತ್ಕೃಷ್ಟವಾದ ಪುಣ್ಯ. ಉತ್ಕೃಷ್ಟವಾದ ಪುಣ್ಯ ಆತು ಅಂತಂದ್ರ ಅತ್ಯೇತಿ ಸರ್ವಂ ವಿದಿತ್ವ ಯೋಗಿ ಪರಂ ಸ್ಥಾನ ಉಪೈತಿ ಚಾಚ್ಯ. ಉತ್ಕೃಷ್ಟವಾದ ನಹಿ ಜ್ಞಾನೇನ ಸದೃಶಂ ಪವಿತ್ರ ಅಪಿ ಚೇದಶಿ ಪಾಪೇಭ್ಯ ಸರ್ವೇಭ್ಯ ಜ್ಞಾನ ಪ್ಲವೇನ ಇವಂ ಸಂತರಿಷ್ಯಸಿ. ನೀ ಎಂತ ಪಾಪಿ ಅದನಂತಂದ್ರು ಜ್ಞಾನ ಅನ್ನುವಂತ ಈ ಹಡಗನ್ನು ಹಿಡ್ಕೊಂಡೆ ಅಂದ್ರೆ ಈ ದುರ್ಗಮವಾದ ಸಂಸಾರವನ್ನು ನೀನು ದಾಟಬಹುದು ಅಂತ ಅವ ಪರಮಾತ್ಮ 5ನೇ ಅಧ್ಯಾಯ ಹೇಳ್ತಾನೆ. ಹಂಗಾದ್ರೆ ಯೋಗಿ ಫಲ ಈ ಜಗತ್ತಿನಲ್ಲಿ ಉತ್ಕೃಷ್ಟ. ಹಂಗಾದ್ರೆ ನಮಗೇನಾಗಂಗಾತು ಅಂತಂದ್ರೆ ಉತ್ಕೃಷ್ಟವಾದ ಹಿಡಿಲಾಕ ನಮ್ಮ ಬುದ್ಧಿಯನ್ನು ಭಗವಂತೆಲ್ಲ ತಿರುಲಾಕ ನಾವೆಲ್ಲ ತಿರುವುದಕ್ಕೆ ಅತಿ ಕಡಿಮೆದ ಕಡೆ ಎಷ್ಟು ಮಾಡುದಪ್ಪ. ನೋಡ್ರಿ ನೀವು ಅತಣಿ ತಕ್ಕ ಓಡಿ ಬೈರಿ ಒಂದು ಗೋಳೆ ಕೊಡ್ತೀವ ಅಂದ್ರ ಹೆಕ್ಕಿ ಬಿಡಿ ನಾನ ಕೊಡ್ತಾನ 10 ಗೋಳೆ ಓಡಿ ಬಾ. ಅತಣಿಗೆ ಓಡಿ ಬಂದವ ಒಂದು ಲಾಕ್ ಕೊಡ್ತಾನ ಅಂದ್ರ ಹೇಳ್ತಾನ ಮೈತೆಲ್ಲ. ಹಂಗಾದ್ರೆ ಉತ್ಕೃಷ್ಟಕ್ಕೆ ನಾವೆಲ್ಲ ಅಣಿ ಹಾಕಿ ಉತ್ಕೃಷ್ಟಕ್ಕೆ ಯಾರು ನಾವು. ಹಂಗಾದ್ರೆ ಇವೆಲ್ಲ ಏನು ಒಂದು ತುಣುಕು ಪುಣ್ಯ ಅದ ಒಂದು ನಿಕೃಷ್ಟ ವೇದ ಅಧ್ಯಯನ ಮಾಡೋದಾಗಲಿ, ಯಜ್ಞ ಮಾಡೋದಾಗಲಿ, ತಪ ಮಾಡೋದಾಗಲಿ, ದಾನ ಮಾಡೋದಾಗಲಿ, ಇವು ತುಕುಡಿ ಪುಣ್ಯ. ಇದನ್ನ ಯೋಗ ಮಾಡೋದೇನೈತಿ ನೋಡು ಉತ್ಕೃಷ್ಟವಾದ. ಈ ಉತ್ಕೃಷ್ಟವಾದಿತ್ತು ಅಂತಂದ್ರ ಜ್ಞಾನಂ ಲಬ್ಧ್ವ ಪರಾಂ ಶಾಂತಿ ಮಚರೇನಾದಿ ಗಚ್ಚತಿ. ಅದ ಮಾನಸಿಕ ನೆಮ್ಮದಿಯನ್ನು ತಂದುಕೊಡ್ತದೆ. ಜ್ಞಾನ ಏನ್ ಮಾಡ್ತೈತಿ? ಮಾನಸಿಕ ನೆಮ್ಮದಿ ಅಂತ. ಪರಮಾತ್ಮನ್ ಪಡೆದಾಗ ಇನ್ ಯಾವುದೋ ನೆಮ್ಮದಿಯನ್ನ ಬಯಸ್ತಾನ ಅಂತಂದ್ರೆ ಬಯಸೋದ ಅವಶ್ಯಕತೆ ಇದೆ. ಪರಮ ಮೂಲವಾದ ನೆಮ್ಮದಿ ಅಲ್ಲಿ ಹಾದ್ಮೇಲತ್ತ ನೆಮ್ಮದಿಗಳು ಅನಂತವಾದಂತ ನಮ್ಮ ಇದನ್ನ ಶಾಂತಿ ತಂದು ಕೊಡ್ತದೆ. ಅಂದ್ರೆ ಅದಕ್ಕೆ ನೆಮ್ಮದಿ ಉತ್ಕೃಷ್ಟವಾಗಿ ಹೇಳ್ತಾರೆ. ಹೇಳಿ ಏನಾಯ್ತು ಅಂತಂದಾದ್ರೆ ನಮಗ ನಿಮಗ ಈಗ 8ನೇ ಅಧ್ಯಾಯ ಮಂಗಲಗೊಳಿಸ. ನನಗ್ ಹಿಂಗ ಅನಿಸ್ತತಿ, ಈಗ ನಾನು ಬರ್ಲಾಕತ್ತಿ 4-5-6 ವರ್ಷ ಎಂದೂ ನಮಗ್ ಪ್ರತಿಬಂಧಕ ಆಗಲ್ದ ಈ ಕಾರ್ಯ ನಡೆದೈತಿ ಅಂದ್ರೆ ನಿರಾತಂಕವಾಗಿ ನಡೆದೈತಿ ಅಂದ್ರೆ ಪರಮಾತ್ಮನ ಅನುಗ್ರಹ ಐತಿ ಅನ್ನೋದನ್ನ ನಾವೆಲ್ಲ ತಿಳಿಯಾಕ ಹಾಕೋಬೇಕಾಗ. ಯಾಕ ಅಂದ್ರ ಶ್ರೇಯಾಂಶಿ ಬಹು ವಿಜ್ಞಾನಿ ಒಂದ್ ಚಲೋ ಮಾಡ್ಬೇಕತ್ತಿತ್ತು ಅಂದ್ರೆ ಅದಕ್ಕೆ 100 ತೊಂದರೆಗಳು ಬರ್ತಾವ. ತೊಂದರೆ ಬರಲ್ದ ಇದು ಯಜ್ಞ ಹಂಗ ನಡೆದೈತಿ ಅಂತಂದ್ರ ಎಷ್ಟು ಪುಣ್ಯ ಭಗವಂತ ನಮಗೆಲ್ಲ. ಅದಕ್ಕಾಗಿ ನಾವು ಗೀತಾ ಚಿಂತನೆಯನ್ನು ಮಾಡೋದು ನಿರಾತಂಕವಾಗಿ ನಡೆದೈತಿ. ಯಾವ ಭೇದ, ನೀವು ಯಾವ ಭೇದನೂ ಇಲ್ಲ. ನಿಮ್ಮಲ್ಲಿ ಏನು ಇದಿಲ್ಲ. ಒಳ್ಳೆಯದನ್ನು ಕೇಳುದೈತಿ. ಮತ್ತ ಈ ಟೈಮನು ಏನು ವಿಪರೀತ ಇಲ್ಲದ. ಇನ್ನು ಅರ್ಧ ತಾಸ ನಿಮ್ಮ ಉದ್ಯೋಗಕ್ಕೆ ನೀವು ಹೋಗುದು, ನಮ್ಮ ಉದ್ಯೋಗಕ್ಕೆ ನಾವು ಹೋಗುದು. ಮತ್ತ ಎತ್ತುಗಳಿಗೆ ಅದ ಮೈಂಡ್ ಫ್ರೆಶ್ ಇರ್ತತಿ. ಇದು ಹೋತು ಅಂತಂದ್ರ ಎಷ್ಟೋ ನಮ್ಮ ಬುದ್ಧಿ ಚಾಕಚಕ್ಯ ಅನ್ನೋದ್ರಿಂದ ಈ 8ನೇ ಅಧ್ಯಾಯವನ್ನು ನಾವೆಲ್ಲ ಮಂಗಲಗೊಳಿಸಿದ ನೆಲತ್ತ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುರು ಯೋಗ. ಅಲ್ಲಿ ಏನ್ ಬರೀತಾರೋ ಶಂಕರ್ 8ನೇ ಅಧ್ಯಾಯದೊಳಗ ಏನ್ ಹೇಳಿತು ಅಂತಂದ್ರ ಅದಕ್ಕ ಅಭ್ಯಾಸ ಯೋಗವನ್ನು ಹೇಳಿ, ಅರ್ಚರ ಮಾರ್ಗವನ್ನು ಹೇಳಿ, ಮತ್ತೇನ್ ಹೇಳಿತಿ ಭೂಮ ಮಾರ್ಗವನ್ನು ಹೇಳೈತಿ. ಇದಂ ತೂತಿ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯೆ ಜ್ಞಾನಂ ವಿಜ್ಞಾನಂ ಯಜ್ಞ ಅಥವಾ ಮೋಕ್ಷಸಿ ಶುಭಾರ್ಥ. 9ನೇ ಅಧ್ಯಾಯದ 1ನೇ ಮಂತ್ರದಲ್ಲಿ ಬರೆಯಾಗ ಏನ್ ಹೇಳ್ತಾರೋ ಇವೆಲ್ಲ ಮುಕ್ತಿ ಕಾರಣದ. ಹಾಗಾದ್ರೆ
ನೀವ್ ಹೇಳುವಂತ ಕ್ರಮ ಮುಕ್ತಿ ಐತಿ. 8ನೇ ಅಧ್ಯಾಯದಾಗ ಹೇಳಿದಂತ ಮೋಕ್ಷ ಆಗತ್ತೆ ಕ್ರಮದಿಂದ. ನಾವು ಜೀವನದ ಈ ಶರೀರ ಬೀಳುವ ತನಕ ಅವ್ಯಾಹತವಾಗಿ ಚಿಂತನೆ ಮಾಡಬೇಕು. ಆಯ್ತ ಕಾಲಾಂತರದಲ್ಲಿ ಹೋಗಿ ನಮ್ಮ ಮುಕ್ತಿ ಆಗುತ್ತೆ.